ಹಲೋ ಗೈಸ್, ಇವತ್ತು ಫೋಟೋ ಯಾವ ರೀತಿ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಫಸ್ಟು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ ಗೈಸ್. ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಲೈಟ್ ರೂಮ್ ಅಂತ ಸರ್ಚ್ ಮಾಡಿ ಗೈಸ್. ನಾನು ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ ಗೈಸ್. ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಗೈಸ್. ಆಮೇಲೆ ರೆಮಿನಿ ಆ್ಯಪ್ ಡೌನ್ಲೋಡ್ ಮಾಡಬೇಕಾಗತ್ತೆ ಗೈಸ್. ನಂದು ರೆಮಿನಿ ನನ್ನ ಫೋಟೋ ಕ್ಲಿಯರ್ ಬರೋಲ್ಲ ಅಂತ ರೆಮಿನಿ ಆ್ಯಪ್ನ ಚೂಸ್ ಮಾಡಿಕೊಂಡೆ ಗೈಸ್. ಆಮೇಲೆ ತುಂಬ ಅಡ್ವರ್ಟೈಸ್ ಬರ್ತವೆ ಗೈಸ್. ಎಲ್ಲರ್ ಪ್ರಿಸೆಟ್ ಪ್ರೋ ಅಂತ ಐತೆ ಗೈಸ್. ಪ್ರಿಸೆಟ್ ಮತ್ತು ಫಿಲ್ಟರ್ ಫಾರ್ ಎಲ್ಲರ್ ಅಂತ ಐತೆ ಗೈಸ್. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಎಲ್ಲರ್ ಪ್ರಿಸೆಟ್ ಆ್ಯಪ್ನ ಓಪನ್ ಮಾಡಿ ಗೈಸ್. ಓಪನ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡಿಕೊಂಡು ಲೋಡಿಂಗ್ ಆಗುತ್ತೆ ಗೈಸ್. ಲೋಡಿಂಗ್ ಆದಮೇಲೆ ನಿಮ್ಗೆ ಯಾವ ಥರ ಫಿಲ್ಟರ್ ಬೇಕೋ ಆ ಫಿಲ್ಟರ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಬಟನ್ ಕಾಣ್ತಿದೆಯಲ್ಲ ಗೈಸ್, ಆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಟು ಲೈಟ್ ರೂಮ್ ಅಂತ ಬರುತ್ತೆ, ಅಡ್ವರ್ಟೈಸ್ ಬರುತ್ತೆ, ಕ್ಯಾನ್ಸಲ್ ಮಾಡಿಬಿಟ್ಟು ಆ್ಯಡ್ ಟು ಲೈಟ್ ರೂಮ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಒಂದು ಸೆಕೆಂಡ್ ಕಾಯಬೇಕು ಗೈಸ್. ಕಾದಾದ್ಮೇಲೆ ಈ ಥರ ಬರುತ್ತೆ ಗೈಸ್. ಅದರಲ್ಲಿ ಓಪನ್ ಇನ್ ಎಲ್ಲರ್ ಅಂತ ಬರುತ್ತೆ ಗೈಸ್. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಎಲ್ಲರೂ ಪ್ರಿಸೆಟ್ ಓಪನ್ ಆಗುತ್ತೆ ಗೈಸ್. ಇಲ್ಲಿ 3 ಡಾಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಸೆಟ್ಟಿಂಗ್ ಅಂತ ಐತೆ ಗೈಸ್. ಲೆನ್ಸ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ರಿಮೂವ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಸೆಟ್ಟಿಂಗ್ ಆಗುತ್ತೆ ಗೈಸ್. ಈಗ ಬ್ಯಾಕ್ ಬರ್ರಿ ಗೈಸ್. ರೆಮಿನಿಯಲ್ಲಿ ಫೋಟೋ ಕ್ಲಿಯರ್ ಇಲ್ಲ ಅಂದರೆ ಫೋಟೋ ಕ್ಲಿಯರ್ ಮಾಡ್ಕೊಳಕ್ಕೆ ಬೇಕು ಅಂದರೆ ನೀವು ರೆಮಿನಿ ಆ್ಯಪ್ನ ಚೂಸ್ ಮಾಡ್ಕೊಬೋದು ಗೈಸ್. ಇವಾಗ ನಂದು ಹಳೆ ಫೋಟೋ ರೆಮಿನಿಗೆ ಹಾಕಿರೋದು ಫೋಟೋ ಇದೆ ಗೈಸ್. ಆ ಫೋಟೋ ಆದಮೇಲೆ ಕ್ಲಿಕ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಗೈಸ್. ರೆಮಿನಿ ಮೇಲ್ಗಡೆ ಸೊ ಗೈಸ್ ನಾನು ಈ ಫೋಟೋನ ಕ್ಲಿಕ್ ಮಾಡ್ತೀನಿ. 3 ಡಾಟ್ ಕಾಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಸೆಟ್ಟಿಂಗ್ ಅಂತ ಐತೆ ಗೈಸ್. ನಿಮಗೆ ಕಲರ್ ಸೆಟ್ ಆಯಿತು ಅಂದರೆ ಬಿಡಿ ಗೈಸ್. ಕಲರ್ ಸೆಟ್ ಆಗಲಿಲ್ಲ ಅಂದರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಲೈಟ್ ಆಟೋ ಇದೆಯಲ್ಲ ಆಟೋ ಸೆಲೆಕ್ಟ್ ಮಾಡಿ ಗೈಸ್. ನಿಮಗೆ ಫೋಟೋ ಅಷ್ಟು ಇದಾಗಲ್ಲ ಅಂದರೆ ಆಟೋ ಮೇಲೆ ಕ್ಲಿಕ್ ಮಾಡಿ, ಲೈಟ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ಕೊಳ್ಳಿ ಗೈಸ್. ನಿಮಗೆ ಎಚ್ ಡಿ ಎಲ್ಲಿ ಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿ ಗೈಸ್. ಲೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ಗೈಸ್. ಸ್ಕ್ರೋಲ್ ಮಾಡಿದ್ಮೇಲೆ ಎಡಿಟ್ ಇನ್ HDR ಅಂತ ಐತೆ ಗೈಸ್. ಅದು ಬೇಕಾದರೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ನಾನು ಕ್ಲಿಕ್ ಮಾಡ್ಕೊತೀನಿ ಗೈಸ್. ಪ್ರಿವ್ಯೂ ಇನ್ ಫಾರ್ HDR ಡಿಸ್ಪ್ಲೇ ಅಂತ ಬರುತ್ತೆ ಗೈಸ್. ಆ ಥರ ಬೇಕು ಅಂದರೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕ್ಲಿಕ್ ಮಾಡ್ತೀನಿ ಗೈಸ್. 3 ಡಾಟ್ ಕಾಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆಗುತ್ತೆ ಗೈಸ್. ಗ್ಯಾಲ್ರಿಯಲ್ಲಿ ಸೇವ್ ಆಗುತ್ತೆ ಗೈಸ್ ಫೋಟೋ. ಇದೇ ಥರದ ಎಡಿಟ್ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲ್ರಿಗೆ ಬನ್ನಿ ಗೈಸ್. ಗ್ಯಾಲ್ರಿಗೆ ಬಂದಾದಮೇಲೆ ನೋಡಿ ಗೈಸ್, ರೆಮಿನಿಯಲ್ಲಿ ಹಾಕಿರೋತ್ತಿಗೆ ಕ್ಲಿಯರ್ ಇದೆ ಗೈಸ್. ರೆಮಿನಿಯಲ್ಲಿ ಹಾಕಲಿಲ್ಲ ಅಂದರೆ ಬ್ಲರ್ ಬರುತ್ತೆ ಗೈಸ್. ರೆಮಿನಿಗೆ ಹಾಕೋತ್ತಿಗೆ ಕ್ಲೀನ್ ಇದೆ ಗೈಸ್. ಇದೇ ಥರ ವಿಡಿಯೋ ಫೋಟೋಗಳು ಬೇಕು, ಎಡಿಟ್ ಬೇಕು ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.